ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದ ಟೇಸ್ಟಿ ಸ್ಟಾಪ್. ಸೊ ನಾವಿವತ್ತು ಎಲ್ಲಿ ಬಂದಿದ್ದೀವಿ ಅಂದರೆ ಬೆಂಗಳೂರಿನ ಅತಿ ದೊಡ್ಡ ಕೇಕ್ ಆ್ಯನ್ಯಲ್ ಶೋಗೆ ಬಂದಿದ್ದೀವಿ. ಇದು ಬಂದು 51ನೇ ವರ್ಷದ ಕೇಕ್ ಶೋ. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ನಾನು ಕೇಳಿರೋ ಪ್ರಕಾರ ಇಲ್ಲಿ ಡ್ರೀಮ್ ಕ್ಯಾಸಲ್ ಮಾಡಿದ್ದಾರೆ, ನೆಕ್ಸ್ಟ್ ಇಲ್ಲಿ ವೆಲಾಂಕಣಿ ಫೇಮಸ್ ಚರ್ಚ್ ಕೂಡ ಮಾಡಿದ್ದಾರೆ. ಬನ್ನಿ ಎಲ್ಲನೂ ತೋರಿಸ್ತೀನಿ ಡೀಟೇಲ್ ಆಗಿ. ಸೊ ಈ ಆ್ಯನ್ಯಲ್ ಕೇಕ್ ಶೋ ಬಂದು ನಮ್ಮ ತ್ರಿಪುರವಾಸಿನಿ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಗೇಟ್ ನಂಬರ್ 2 ನಲ್ಲಿ ನಡೀತಿದೆ. ಕೇಕ್ ಶೋ ಬಂದು ಡಿಸೆಂಬರ್ 12th ಇಂದ ನೆಕ್ಸ್ಟ್ ಇಯರ್ Jan 4th ವರೆಗೂ, ಹಾಗೆ ಡೈಲಿ 11 AM ಇಂದ 9 PM ವರೆಗೂ ಇರುತ್ತೆ. ಈ ಕೇಕ್ ಶೋನ ಎಂಟ್ರಿ ಫೀಸ್ ಬಂದು ಒಬ್ಬರಿಗೆ 150 ರೂಪಾಯಿ, ಹಾಗೆ 3 ವರ್ಷದ ಮೇಲಿನ ಮಕ್ಕಳಿಗೆ ಫುಲ್ ಟಿಕೆಟ್ ತಗೊಳ್ಬೇಕಾಗತ್ತೆ. ಸೊ ಬನ್ನಿ ಹೋಗೋಣ, ಕೇಕ್ ಶೋನಲ್ಲಿ ಯಾವ್ದಾವ್ದು ರೀತಿಯ ಕೇಕ್ಸ್ ನ ಪ್ರೆಸೆಂಟ್ ಮಾಡಿದಾರಂತ ನೋಡೋಣ. ಹಾಗೆ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ, ಹಾಗೆ ಹೊಸ ವಿಡಿಯೋ ಅಪ್ಡೇಟ್ಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ನಾವಿವಾಗ ಕೇಕ್ ಶೋ ಒಳಗಡೆ ಬಂದಿದ್ದೀವಿ. ನೀವು ನೋಡ್ಬೋದು, ಎಂಟರ್ ಆದ ತಕ್ಷಣನೇ ಇಲ್ಲಿ ಡ್ರೀಮ್ ಕ್ಯಾಸಲ್ ಕೇಕ್ ನ ಇಟ್ಟಿದ್ದಾರೆ. ಹಾಗೆ ರೈಟ್ ಸೈಡ್ ನಲ್ಲಿ ವೆಲಾಂಕಣಿಯ ಫೇಮಸ್ ಚರ್ಚ್ ನ ಕೇಕ್ ನಲ್ಲಿ ಮಾಡಿದ್ದಾರೆ. ಬನ್ನಿ ನೋಡೋಣ. ನೀವು ನೋಡ್ಬೋದು ಎಷ್ಟು ಪರ್ಫೆಕ್ಟ್ ಆಗಿ ಲೇಸರ್ ಕಟ್ ಫೌಂಡೇನ್ ಟೆಕ್ನಾಲಜಿನ ಯೂಸ್ ಮಾಡಿ ಕೇಕ್ನ ಮಾಡಿದ್ದಾರೆ. ಕೇಕ್ ಆರ್ಟಿಸ್ಟ್ಗಂತೂ ಹ್ಯಾಟ್ಸ್ ಆಫ್ ಅಂತಾನೆ ಹೇಳಬೇಕು. ಸೊ ಡ್ರೀಮ್ ಕ್ಯಾಸಲ್ನ ರೈಟ್ ಸೈಡ್ನಲ್ಲಿ ನಾವಿವಾಗ ನೋಡ್ತಿರೋದು ವೆಲಾಂಕಣಿಯ ಫೇಮಸ್ ಚರ್ಚ್, ಸೇಕ್ರೆಡ್ ಸಿ ಬೆಸಿಲಿಕಾ ಚರ್ಚ್. ಸೊ ಇದು ತುಂಬಾ ಪರ್ಫೆಕ್ಟ್, ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಡೀಟೇಲಿಂಗು ಅಷ್ಟೇ ಪರ್ಫೆಕ್ಟಾಗಿ ಬಂದಿದೆ. ಎಂಟ್ರೆನ್ಸಿಂದ ಹಿಡಿದು ಚರ್ಚ್ನಲ್ಲಿ ಓಡಾಡ್ತಿರುವ ಜನಗಳು, ಚರ್ಚ್ನ ಟವರ್ನ ಕರೆಕ್ಟಾಗಿ ತುಂಬಾ ರಿಯಲಿಸ್ಟಿಕ್ ಆಗಿ ಈ ಕೇಕ್ನ ಮಾಡಿದ್ದಾರೆ. ಸೊ ಇವಾಗ ವೆಲಾಂಕಣಿ ಚರ್ಚ್ ಆದಮೇಲೆ ನಿಮಗೆ ಫಸ್ಟ್ ಕಾಣಿಸೋದೆ ಕಾಂತಾರ. ಲೈಕ್ ಸೀರಿಯಸ್ಲಿ ವಾವ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಡೀಟೇಲಿಂಗು ಅಷ್ಟೇ ನೀವು ನೋಡ್ಬೋದು, ಮೈಯೆಲ್ಲ ಜುಮ್ ಅಂತಿದೆ ನೋಡಿದ್ರೇ. ಸೊ ಈ ಐಡಿಯಾ ಎಲ್ಲ ಸಖತ್ತಾಗಿ ಮಾಡಿದ್ದಾರೆ. ಸೊ ನೀವು ಬರ್ತಿದ್ರೆ ಬೆಳಗ್ಗೆ ಹೊತ್ತು ಬನ್ನಿ, ಆರಾಮಾಗಿ ನೋಡಿಬಿಟ್ಟು ಹೋಗ್ಬೋದು, ಕ್ರೌಡು ಕಮ್ಮಿ ಇರುತ್ತೆ. ಸೊ ಇವಾಗ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಕುಂಫು ಪಾಂಡ ಮಾಡಿದ್ದಾರೆ, ನೀವು ನೋಡ್ಬೋದು. ಕುಂಫು ಪಾಂಡ ಕೂತ್ಕೊಂಡು ಸ್ನಾನ ಮಾಡ್ತಿರೋದು ನೀವು ನೋಡಿದ್ರೆ ಎಲ್ಲ ಕ್ಯಾರೆಕ್ಟರ್ಸ್ನೂ ಕೂಡ ಅವ್ರು ಹಾಕಿದ್ದಾರೆ, ಕುಂಫು ಪಾಂಡ ಕ್ಯಾರೆಕ್ಟರ್ಸ್ನ. ಬ್ಯಾಂಬೂ ಇದೆ, ಕ್ಯಾರೆಕ್ಟರ್ಸು ನೀವು ನೋಡ್ಬೋದು. ಹಾಗೆ ಎಷ್ಟು ಚೆನ್ನಾಗಿ ಮಾಡಿದಾರಲ್ವ. ಸೊ ನೆಕ್ಸ್ಟ್ ಈಗ ಇದರಲ್ಲಿ ಟ್ರೋಫಿನ ಮಾಡಿದ್ದಾರೆ, ನೀವು ನೋಡ್ಬೋದು. ಆ ಲೇಯರ್ಸ್, ಈಚ್ ಲೇಯರ್ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನೋಡಿದವ್ರಿಗೆ ಕನ್ಫ್ಯೂಸ್ ಆಗುತ್ತೆ ರಿಯಲ್ ಡೂಪ್ಲಿಕೇಟ್ ಅಂತ, ಬಟ್ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಬಂದು ಇದು ಝೋಡಿಯಾಕ್ ಸೈನ್ದು. ಸೊ ಎಲ್ಲ ರಾಶಿದು ಮಾಡಿದ್ದಾರೆ, ಗ್ಯಾಲಕ್ಸಿ ಕಲರ್ಸ್ನ ಕೊಟ್ಟು ಮಾಡಿದ್ದಾರೆ. ಪ್ಲಾಸ್ಟಿಕ್ ಶೀಟ್ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ, ಬಟ್ ಟ್ರಸ್ಟ್ ಮೀ, ನೀವು ಬಂದಾಗ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು ಎಲ್ಲ ಝೋಡಿಯಾಕ್ ಸೈನ್ಸ್ನ ಹಾಕಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ಬಂದು ಡಾಲ್ನ ಮಾಡಿದ್ದಾರೆ. ಆ ಹ್ಯಾಟು, ಕೂದಲು, ಡ್ರೆಸ್ಸು ಎಲ್ಲ ಪರ್ಫೆಕ್ಟಾಗಿ ಡೀಟೇಲಿಂಗ್ ಮಾಡಿದ್ದಾರೆ. ನೀವು ನೋಡಿದ್ರೆ ಇಲ್ಲಿ ಈಚ್ ಆ್ಯಂಡ್ ಎವ್ರಿ ಬೀಡ್ಸ್ ಥರ ಹಾಕಿದ್ದಾರೆ, ಚಾಕ್ಲೇಟ್ಸ್ನ. ಸೊ ಈ ಬ್ಯೂಟಿಫುಲ್ ಆಗಿರೋ ಲೇಯರ್ಸು, ಡ್ರೆಸ್ ಲೇಯರ್ಸು, ಹಾಗೆ ಇಲ್ಲಿ ಲೇಸ್ ಕೂಡ ಹಾಕಿದ್ದಾರೆ. ಎಲ್ಲ ಕೇಕಿಂದನೇ ಮಾಡಿರೋದು. ಸೊ ಇಲ್ಲಿ ಡ್ರೀಮ್ ಕ್ಯಾಸಲ್ ವೆಲಾಂಕಣಿ ಚರ್ಚ್ ಆದಮೇಲೆ ಇಲ್ಲಿ ಡಾಲ್ ಹೌಸ್ ಥರ ಮಾಡಿದ್ದಾರೆ. ಪರ್ಫೆಕ್ಟ್, ಎಲ್ಲ ಹುಡುಗಿರದು ಡ್ರೀಮ್ ಹೌಸ್ ಇರುತ್ತಲ್ವ, ಚಿಕ್ಕವರು ಇರುವಾಗ ಡಾಲ್ ಹೌಸ್ ತೊಗೊಳ್ಬೇಕು ಅಂತ. ಸೊ ಆ ಥರ ಪರ್ಫೆಕ್ಟಾಗಿ ಮಾಡಿದ್ದಾರೆ ಕೇಕಿಂದ, ನೀವು ನೋಡ್ಬೋದು. ಡೀಟೇಲಿಂಗ್ ಹಾರ್ಸ್ ಚಾರಿಯೇಟ್ ಇದೆ, ಹಾಗೆ ಇಲ್ಲಿ ಫ್ಲವರ್ ವಾಸು, ಇಲ್ಲಿ 2 ಲಿಟಲ್ ಡಾಲ್ಸ್ನ ಮಾಡಿದ್ದಾರೆ, ನೀವು ನೋಡ್ಬೋದು. ಒಂದು ನಿಮಿಷ. ಸೊ ನೀವು ನೋಡ್ಬೋದು ಆ ಸ್ಟೇರ್ಸು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ, ಈಚ್ ಆ್ಯಂಡ್ ಎವ್ರಿ ಪಾರ್ಟ್ ಆಫ್ ದ ಡಾಲ್ ಹೌಸ್. ಸೊ ಇಲ್ಲಿ ಡಾಲ್ ಆದಮೇಲೆ ಇಲ್ಲಿ ನೀವು ನೋಡ್ಬೋದು ಯೂನಿಕಾರ್ನ್ ಥೀಮ್ಡ್ ಕೇಕ್ನ ಮಾಡಿದ್ದಾರೆ. ಸೊ ನಿಮ್ಮ ಮಕ್ಕಳು ಅಷ್ಟೇ ಯೂನಿಕಾರ್ನ್ ಇಷ್ಟಪಡ್ತಾರಂದರೆ ಈ ಕೇಕ್ನ ನೋಡಿ ಅವರಂತೂ ತುಂಬಾ ಖುಷಿಯಾಗಿರ್ತಾರೆ.
ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಮಾಡಿದ್ದಾರೆ. ಸೊ ಆ ಪ್ಲಾಸ್ಟಿಕ್ ಶೀಟ್ ಇರೋದ್ರಿಂದ ಸ್ವಲ್ಪ ಲೈಟೆಲ್ಲ ರಿಫ್ಲೆಕ್ಟ್ ಆಗ್ತಿದೆ, ಬಟ್ ನಿಜ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ನೋಡಿ. ಸೊ ಯೂನಿಕಾರ್ನ್ ಆದಮೇಲೆ ಇಲ್ಲಿ ಶೆಫ್ನ ಮಾಡಿದ್ದಾರೆ. ಸೊ ಶೆಫ್ ಕೋಟಿಂದ ಹಿಡಿದು ಶೆಫ್ ಹ್ಯಾಟು, ಕೇಕು, ಬ್ರೆಡ್ಸು, ಬಿಸ್ಕೆಟ್ಸ್, ಕುಕ್ಕೀಸ್ನ ಎಲ್ಲ ಟೇಬಲ್ಲು ಎಲ್ಲನೂ ತುಂಬಾ ಬ್ಯೂಟಿಫುಲ್ಲಾಗಿ ಪರ್ಫೆಕ್ಟಾಗಿ ಮಾಡಿದ್ದಾರೆ, ನೀವು ನೋಡ್ಬೋದು. ಸೊ ಇವಾಗ ನೆಕ್ಸ್ಟ್ ಬಂದು ಇಲ್ಲಿ ಜಗನ್ನಾಥ್ ಪೂರಿ ಐಡಲ್ಸ್ದು ಕೇಕ್ನ ಮಾಡಿದ್ದಾರೆ, ನೀವು ನೋಡ್ಬೋದು. ಬಲರಾಮ, ಸುಭದ್ರ, ಕೃಷ್ಣ ಎಲ್ಲ ಮಾಡಿದ್ದಾರೆ. ಆ ಚಾರಿಯಟ್ ಕೂಡ ಮಾಡಿದ್ದಾರೆ, ನೀವು ನೋಡ್ಬೋದು. ತುಂಬಾ ಡಿವೈನ್ಫುಲ್ಲಾಗಿ ಕಾಣಿಸ್ತಿದೆ. ಚಾರಿಯಟ್ದು ನೀವು ಡೀಟೇಲಿಂಗ್ ನೋಡಿ, ಸಕ್ಕತ್ತಾಗಿ ಬಂದಿದೆ. ಬನಾನಾ ಲೀಫ್ ಆಗಿರ್ಬೋದು, ಈ ವೀಲು, ಇಲ್ಲಿ ನೋಡಿ ಪ್ರಸಾದನ ಇಟ್ಟಿದ್ದಾರೆ, ಫ್ರೂಟ್ಸ್. ಸೊ ಇಲ್ಲಿ ನೀವು ದೀಪ, ಗಂಟೆ, ಫ್ಲವರ್ಸ್ ಎಲ್ಲ ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ಈ ಶೀಟ್ ಇರೋ ಕಾರಣದಿಂದ ಸ್ವಲ್ಪ ಅಷ್ಟಕ್ಕಷ್ಟೇ, ಬಟ್ ನೀವು ಟ್ರಸ್ಟ್ ಮೀ, ನೀವು ಇಲ್ಲಿ ಬಂದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಇದು ಬಂದು ಜಪಾನ್ನ ಬೊನ್ಸಾಯ್ ಗಾರ್ಡನ್. ಬ್ಯೂಟಿಫುಲ್ ಆಗಿರೋ ಪಿಂಕ್ ಆ್ಯಂಡ್ ವೈಟ್ ಫ್ಲವರ್ಸ್ದು ಟ್ರೀ ಯೂಶಲಿ. ಹಾಗೆ ಇದು ಜಪಾನ್ನ ಮೋಸ್ಟ್ ಟ್ರೆಡಿಷ್ನಲ್ ಆಗಿ ಮಾಡಿದ್ದಾರೆ ನೋಡಿ. ಹಾಗೆ ನೆಕ್ಸ್ಟ್ ಎಲ್ಲಿ ಬಂದರೆ ಇಲ್ಲಿ ವೆಡ್ಡಿಂಗ್ ಕೇಕ್ನ ಮಾಡಿದ್ದಾರೆ. ಸೊ ಐಡಿಯಾ ಚೆನ್ನಾಗಿ ಬಂದಿದೆ. ರೆಡ್ ಆ್ಯಂಡ್ ಪಿಂಕ್ ವೈಟ್ನಲ್ಲಿ ಬರ್ಡ್ಸ್, ಹಾಗೆ ಟಾಪ್ ಇಲ್ಲಿ ಬ್ರೈಡ್ ಆ್ಯಂಡ್ ಗ್ರೂಮ್ನ ಮಾಡಿದ್ದಾರೆ. ಸೊ ಇದು ತುಂಬಾ ಕಲರ್ಫುಲ್ಲು ಆಗಿದೆ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ. ವೆಡ್ಡಿಂಗ್ ಕೇಕ್ ಅಂತಲೇ ಸೂಪರಾಗಿ ಕಾಣಿಸ್ತಿದೆ. ಆವಾಗಲೇ ಹೇಳಿರೋ ಥರನೇ ಇಲ್ಲಿ ನೀವು ಬಂದರೆ, ನಿಮ್ಮ ಮಕ್ಳನ್ನ ಕರ್ಕೊಂಡು ಬಂದರೆ ನಿಮ್ಮ ಮಕ್ಕಳು ಕ್ರೇಜಿ ಆಗೋದೇ ಗ್ಯಾರಂಟಿ. ಯಾಕಂದರೆ ಇಲ್ಲಿ ಮೋನ ಕಾರ್ಟೂನ್ನ ರೀಕ್ರಿಯೇಟ್ ಮಾಡಿದ್ದಾರೆ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಮೋನ ಕ್ಯಾರೆಕ್ಟರ್ನ ತುಂಬಾ ಬ್ಯೂಟಿಫುಲ್ ಆಗಿ, ಆ ವಾಟರ್ ವೇವ್ಸ್ ಕೂಡ ಅಷ್ಟೇ, ಶಿಪ್ಪು, ಮೋನ ನಿಂತ್ಕೊಂಡಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ಸಾಕಷ್ಟು ಕಾರ್ಟೂನ್ ಕ್ಯಾರೆಕ್ಟರ್ಸ್ನು ಕೂಡ ಮಾಡಿದ್ದಾರೆ. ಮೋನ ಆದಮೇಲೆ ಇಲ್ಲಿ ನೀವು ನೋಡ್ತಿರೋದು ಹೌ ಟು ಟ್ರೈನ್ ಯುವರ್ ಡ್ರ್ಯಾಗನ್ ಥೀಮ್ಡ್ ಕೇಕ್ನ ಎಲ್ಲ ಕ್ಯಾರೆಕ್ಟರ್ಸ್ನು ತುಂಬಾ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ ಬಂದು ಕ್ರಿಸ್ಮಸ್ ಟ್ರೀನ ಮಾಡಿದ್ದಾರೆ, ನೀವು ನೋಡ್ಬೋದು. ಎಷ್ಟು ಡೀಟೇಲಿಂಗ್ ಇದು ನಿಮ್ಗೆ ಕಾಣಿಸ್ತಿಲ್ಲ, ಬಟ್ ಡೀಟೇಲಿಂಗ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸ್ಟಾರಿಂದ ಹಿಡಿದು ಸ್ಯಾಂಟಾ ಕ್ಲಾಸ್ ಎಲ್ಲ ನೀವು ನೋಡ್ಬೋದು ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಕ್ರಿಸ್ಮಸ್ ಟ್ರೀ ಆದಮೇಲೆ ಇಲ್ಲಿ ನೀವು ನೋಡ್ಬೋದು GRB ತುಪ್ಪ, ಸೌತ್ ಇಂಡಿಯಾಸ್ ನಂಬರ್ 1 ಗೀ ಬ್ರ್ಯಾಂಡ್ನ ಕೇಕ್ನ ಮಾಡಿದ್ದಾರೆ, ಇಲ್ಲಿ ನೀವು ನೋಡ್ಬೋದು. ಸೊ ಗೀಯಿಂದ ಮಾಡಿರುವ ಡಿಫ್ರೆಂಟ್ ಆಗಿರುವ ಸ್ವೀಟ್ಸ್, ದೋಸೆ, ಬಿಸ್ಕೆಟ್ಸ್, ಕುಕ್ಕೀಸ್, ಬ್ರೆಡ್ಸ್ ಎಲ್ಲ ಮಾಡಿದ್ದಾರೆ. ಸೊ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ, ಏನೋ ಪ್ರಿಂಟೌಟ್ ಮಾಡಿರೋ ಥರನೇ ಕಾಣಿಸ್ತಿದೆ. ಸೊ GRB ತುಪ್ಪ ಕೇಕ್ ಆದಮೇಲೆ ಇಲ್ಲಿ ನೆಕ್ಸ್ಟ್ ಕೇಕ್ ಬಂದು ಮಕ್ಕಳದ್ದೇ ಹವಾ ಇಲ್ಲಿ. ಸೊ ಈ ಕೇಕ್ ಬಂದು ಕಂಪ್ಲೀಟ್ ಆಗಿ ಟಾಡ್ಲರ್ಸ್ಗೆ ಡೆಡಿಕೇಟ್ ಮಾಡಿದ್ದಾರೆ. ಹೇಗಂದರೆ ಮಕ್ಕಳ ರೇಮ್ಸ್ನ ಕಾನ್ಸೆಪ್ಟ್ ಇಟ್ಕೊಂಡು ಕೇಕ್ನ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ಬೋದು, ಹಿಕರಿ ಡಿಕರಿ ಡಾಕಿಂದ ಹಿಡಿದು ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಹಂಪ್ಟಿ ಡಂಪ್ಟಿ ಸ್ಯಾಟರ್ನ್ ಅವಾಲ್, ಹಾಗೆ ಇಲ್ಲಿ ದ ವೀಲ್ಸ್ ಆನ್ ದ ಬಸ್ ಗೋ ರೌಂಡ್ ಆ್ಯಂಡ್ ರೌಂಡ್ 1 2 3, ಬಾಬಾ ಬ್ಲ್ಯಾಕ್ ಶೀಪ್, ಹಾಗೆ ಇಲ್ಲಿ ದ ಲಿಟಲ್ ಪಿಗ್ನು ಸಹ ಮಾಡಿದ್ದಾರೆ. ಸೊ ನಾನು ಆವಾಗಲೇ ಹೇಳಿರೋ ಥರನೇ ಮಕ್ಕಳು ಈ ಕೇಕ್ ಶೋನ ತುಂಬಾ ಇಷ್ಟಪಡ್ತಾರೆ. ಸೊ ನೆಕ್ಸ್ಟ್ ಬಂದು ಇಲ್ಲೂ ಇನ್ನೊಂದು ವೆಡ್ಡಿಂಗ್ ಕೇಕ್ನ ಪ್ರೆಸೆಂಟ್ ಮಾಡಿದ್ದಾರೆ. ಲೈಟ್ಸ್ ರಿಫ್ಲೆಕ್ಟ್ ಆಗ್ತಿರೋದ್ರಿಂದ ಅಷ್ಟು ಕರೆಕ್ಟಾಗಿ ತೋರ್ಸೋಕ್ಕಾಗ್ತಿಲ್ಲ, ಬಟ್ ತುಂಬಾ
ಚೆನ್ನಾಗಿ ಬಂದಿದೆ. ಚಾಕೋ ಥೀಮ್ಡ್ ವೆಡ್ಡಿಂಗ್ ಕೇಕ್ ಆದಮೇಲೆ ಇಲ್ಲಿ ಮಸ್ಜಿದ್ನ ಮಾಡಿದ್ದಾರೆ. ತುಂಬಾ ಡೀಟೇಲ್ ಆಗಿ ಮಾಡಿದ್ದಾರೆ. ಮೂನಿಂದ ಹಿಡಿದು ಎಂಟ್ರೆನ್ಸ್ ಡೋರ್ ಮ್ಯಾಟ್, ಆರ್ಕಿಟೆಕ್ಟ್ ಎಲ್ಲನೂ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಲಾಸ್ಟ್ ಸೆಕೆಂಡ್ ಕೇಕ್ ಬಂದು ಟರ್ಬೋ ರೇಸಿಂಗ್ ಕಾರ್ ಥೀಮ್ಡ್ನಲ್ಲಿ ಇದೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲರ ಫೇವ್ರೆಟ್ ರೆಡ್ ಕಾರ್, ಬ್ರೌನ್ ಕಾರ್, ರಿಪೇರಿಂಗ್ ಟೂಲ್ ಶಾಪ್ ಕೂಡ ಮಾಡಿದ್ದಾರೆ. ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಸೊ ಲಾಸ್ಟ್ ಕೇಕ್ ಬಂದು ರೊನಾಲ್ಡೋ ಕಿಕ್ ಆಫ್ ಕೇಕ್. ರೊನಾಲ್ಡೋನ ಐಕಾನಿಕ್ ಅಥ್ಲೆಟಿಕ್ ಮೂಮೆಂಟ್ನ ಕೇಕ್ನಲ್ಲಿ ರೀಕ್ರಿಯೇಟ್ ಮಾಡಿದ್ದಾರೆ. ಸೊ ನೀವು ಕೇಕ್ ಶೋ ಆದಮೇಲೆ ಆಚೆ ಬಂದರೆ ಇಲ್ಲಿ ಸ್ಟಾಲ್ಸ್ ಕೂಡ ಇರುತ್ತೆ. ಸೊ ಸದ್ಯಕ್ಕೆ ಫುಡ್ ಸ್ಟಾಲ್ಸ್ ಅಷ್ಟೊಂದು ಓಪನ್ ಆಗಿಲ್ಲ. ನೀವು ಕೇಕ್ ಶೋ ಮುಗಿಸ್ಕೊಂಡು ಬಂದರೆ ಇಲ್ಲಿ ಸ್ಟಾಲ್ ಸ್ಟಾರ್ಟ್ ಆಗ್ತಿದೆ. ಸೊ ಫಸ್ಟ್ ಸ್ಟಾಲ್ ಬಂದು ಇಲ್ಲಿ ಡ್ರೈ ಫ್ರೂಟ್ ಸ್ಟಾಲ್ಸ್ ಇದೆ. ಹಾಗೆ ನೀವು ಬಂದರೆ ಇಲ್ಲಿ ಸುಮಾರು ಸ್ಟಾಲ್ಸ್ ಇದೆ, ಬನ್ನಿ ನೋಡೋಣ. ನೀವು ನೋಡ್ಬೋದು ಸ್ಕಲ್ಪ್ಚರ್ಸ್, ಮಾರ್ಬಲಿಂದ ಮಾಡಿರೋ ಮೂರ್ತಿಗಳು, ಐಡಲ್ಸ್ನ ನೀವು ನೋಡ್ಬೋದು. ಹಾಗೆ ನಿಮಗೆ ಇಲ್ಲಿ ವೆರೈಟೀಸ್ ಆಫ್ ಹ್ಯಾಂಡ್ ಬ್ಯಾಗ್ಸ್ ಇದೆ. ಇದು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ. ಫಂಕ್ಷನ್ ವೇರ್ ಟೈಪ್ಸ್ ಇದೆ. ಇಲ್ಲಿ ನೀವು ನೋಡ್ಬೋದು ಡೈಸ್ ಇದೆ, ಮಾರ್ಬಲಿಂದ ಮಾಡಿರೋ ಡೈಸು. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ಆ ಮಾರ್ಬಲ್ ಸ್ಟಾಲ್ ಆದಮೇಲೆ ಇಲ್ಲಿ ಬ್ಯೂಟಿಫುಲ್ ಆಗಿರೋ ಜ್ಯುವೆಲ್ರಿ ಸ್ಟಾಲ್ ಇದೆ. ನಿಮಗೆ ಬ್ಯಾಂಗಲ್ಸಿಂದ ಹಿಡಿದು ಬ್ರೇಸ್ಲೈಟ್ಸ್, ಇಯರಿಂಗ್ಸ್, ಚಿಕ್ಕದಾಗಿರೋ ಇಯರಿಂಗ್ಸಿಂದ ಹಿಡಿದು ನೆಕ್ ಪೀಸಸ್ ಎಲ್ಲನೂ ಸಿಗುತ್ತೆ. ಅಷ್ಟು ಸ್ಟಾಲ್ಸ್ ಇನ್ನೂ ಓಪನ್ ಆಗಿಲ್ಲ. ಬಟ್ ಇಲ್ಲಿ ನೀವು ನೋಡಿದ್ರೆ ನೆಕ್ಸ್ಟ್ ಬಂದು ಇಲ್ಲಿ ಕಾರ್ಪೆಟ್ ಸ್ಟಾಲ್ಸು ಹಾಗೆ ಸೋಫಾ ಸೆಟ್ಸ್ ಕೂಡ ಇದೆ. ಸೊ ನೀವೇನಾದರೂ ಸೋಫಾಸ್ ತೊಗೊಳ್ಬೇಕಂದ್ರೆ ಸೊ ಇಲ್ಲಿ ಬಂದು ನೀವು ನೋಡ್ಬೋದು. ಸೊ ಹಾಗೆ ಬಂದರೆ ಇಲ್ಲಿ ಸೂಪರ್ ಫುಡ್ಸ್ ಅಂತ ಸ್ಟಾಲ್ ಇದೆ, ನೀವು ನೋಡ್ಬೋದು. ಸೊ ಈ ಬುಕ್ ಸ್ಟಾಲ್ಸ್ನಲ್ಲಿ ನೀವು KG ಲೆಕ್ಕಕ್ಕೆ ಬುಕ್ಸ್ನ ತೊಗೊಳ್ಬೋದು. ಹಾಗೆ ಇಲ್ಲಿ ಫೋಟೋ ಫ್ರೇಮ್ಸ್ ಇದೆ, 5D ಫೋಟೋಸು. ಇಲ್ಲಿ ಸೋಫಾಸು, ಸ್ಟಾಲ್ಸ್ ಅಂತೂ ತುಂಬಾ ಇದೆ. ಸೊ ಇಲ್ಲಿ ಹಿಮಾಲಯವರ ಕೂಡ ಪ್ರಾಡಕ್ಟ್ ಸ್ಟಾಲ್ಸ್ನ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಹಿಮಾಲಯನ್ ಪ್ರಾಡಕ್ಟ್ಸ್ ನಿಮ್ಗೆ ಇಲ್ಲಿ ಸಿಗ್ತಿದೆ. ಸೊ ಹಾಗೆ ಇಲ್ಲಿ ಬಂದರೆ ಇಯರಿಂಗ್ ಸ್ಟಾಲ್ಸ್ ಇದೆ, ನೀವು ನೋಡಿ. ಇದೆಲ್ಲ ಕಲೆಕ್ಷನ್ಸ್ ಆ್ಯಕ್ಚುಲಿ ನಾನು ಬೇರೆ ಮೇಳಾಗೆಲ್ಲ ವಿಸಿಟ್ ಮಾಡಿದ್ದೀನಿ, ಬಟ್ ಇಲ್ಲಿ ಕಲೆಕ್ಷನ್ಸ್ ಸ್ವಲ್ಪ ಡಿಫ್ರೆಂಟಾಗೇ ಇದೆ. ಹೇರ್ ಕ್ಲಿಪ್ಸ್, ಹೇರ್ ಆಕ್ಸೆಸರೀಸ್ ಕೂಡ ತುಂಬಾ ಇದೆ. ಹಾಗೆ ಇಲ್ಲಿ ನಿಮಗೆ ಆಯಿಲ್ ಫ್ರೀ ಸ್ನ್ಯಾಕ್ಸ್ ಮೇಕರ್ ಮಿಷಿನ್ನ ನೀವು ತೊಗೊಳ್ಬೋದು ಇಲ್ಲಿ. ಡೈರೆಕ್ಟಾಗಿ ಹೋಗಲ್ಲ, ಫೋನ್ ಮಾಡಿದ್ರೆ ಕಟ್ ಆಗಿಬಿಡುತ್ತೆ, ಬ್ರೇಕ್ ಆಗಿಬಿಡುತ್ತೆ. ಫಸ್ಟ್ ಮೇಲ್ಗಡೆ ಇರಬೇಕು. ನಂತರ ನೀವು ಮೇಲ್ಗಡೆ ಇಟ್ಟ ಏನಾಗುತ್ತೆ, ನಿಮಗೆ ಮೆತ್ತಗಾಗುತ್ತೆ, ಸಾಫ್ಟ್ ಆಗುತ್ತೆ. ಸಾಫ್ಟ್ ಆದಮೇಲೆ ನೋಡಿ ಕಟ್ ಆಗಲ್ಲ. ಇವಾಗ ಫೋನ್ ಮಾಡಿಬಿಟ್ಟು ಒಳಗಡೆ ಹಾಕ್ಕೋಬೋದು. ಈ ಥರದ ಅಪ್ಲೈ ಇದೆ, ಒಂದೇ ಟೈಮ್ 4 ಅಪ್ಲೈ ಮಾಡ್ಬೋದು. ಈ ಕಡೆ ಇದು, ಈ ಕಡೆ ಇದು. ಸೊ ಈ ನೆಕ್ಸ್ಟ್ ಸ್ಟಾಲಲ್ಲಿ ನಿಮಗೆ ಆಲ್ಮೋಸ್ಟ್ ಲೆದರ್ ರಿಲೇಟೆಡ್ ಐಟಮ್ಸ್ ಸಿಗುತ್ತೆ. ಹಾಗೆ ಬ್ಯೂಟಿಫುಲ್ ಹ್ಯಾಂಡ್ ಬ್ಯಾಗ್ಸಿಂದ ಹಿಡಿದು ಎಲ್ಲನೂ ಸಿಗುತ್ತೆ ನೋಡಿ. ಜಾಕೆಟ್ಸು, ಸನ್ ಗ್ಲಾಸಸ್ಸು, ಬಟ್ಟೆ, ಹಾಗೆ ಇಲ್ಲಿ ಗೋವಿಂದ್ ಕಂಪ್ನಿಯವರ ಪ್ರಾಡಕ್ಟ್ಸ್ನ ಇಟ್ಟಿದ್ದಾರೆ. ನೋಡಿದ್ರೆ ಮಲ್ಟಿ ಮೇಕರ್ ಪ್ಯಾಂಟ್ಸ್ ಕೂಡ ಇದೆ. ಒಂದು ಪ್ರೆಸ್ ಮಾಡೋದು ಓಪನ್ ಅಷ್ಟೇ. ಸೊ ರೋಲಿಂಗ್ ವರ್ಕೆಲ್ಲ ಆಯಿಲ್ ಏನು ಬೇಕಾಗಿಲ್ಲ. ಒಂದು 40 ಮಾಡೋದು ಚಪ್ಪದ ಫುಲ್ ಕಾಸು ರೆಡಿ ಆಗುತ್ತೆ. ಆಯಿಲ್ ಬೇಕಾದ್ರೆ ಮೇಲೆ ಆಯಿಲ್ ಯೂಸ್ ಮಾಡೋದು, ಅದು ಕವರಲ್ಲಿ ಮಾಡ್ಕೊಬೋದು. ಸೊ ನಾನ್ ವೆಜ್ ಯೂಸ್ ಮಾಡೋರಿಗೆ ಫಿಶ್ ಫ್ರೈ ಮಾಡ್ಕೊಬೋದು. ಸೊ ಈಗ ಆಯಿಲ್ ಚಪ್ಪದ ಬೇಕಾದ್ರೆ ಮೇಲೆ ಆಯಿಲ್ ಹಾಕಿ ತೆಗಿಬೋದು. ಇಲ್ಲ ಫುಲ್ ಕದ್ರ ಬರಬೇಕಂದ್ರೆ ಅಲ್ಲಿ ಪ್ಲೇಟ್ ಮುಚ್ಚಿದ್ರೆ ಸಾಕು, ಚಪ್ಪ ಫುಲ್ ಕಾಸು ಬರುತ್ತೆ. ಈ ಸ್ಟಾಲಲ್ಲಿ ನೀವು ನೋಡಿದ್ರೆ ಫುಟ್ವೇರ್, ಟ್ರೆಂಡಿ ಆಗಿರೋ ಫುಟ್ವೇರ್ಸ್ ಎಲ್ಲ ಇದೆ. ಬಟ್ 700 ರೂಪೀಸ್ ಪರ್ ಪೇರ್ ಫಿಕ್ಸ್ಡ್ ರೇಟ್ ಇದೆ ಇಲ್ಲಿ, ನೀವು ನೋಡ್ಬೋದು. ಸೊ ನೋಡ್ತಾರಲ್ವ ಈ ವಿಡಿಯೋ, ಕೇಕ್ ಶೋ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿದೆ. ಸೊ ನಿಮಗೆ ಯಾವ ಕೇಕ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಹಾಗೆ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಬರ್ತಿದ್ದೀರಾ ಅಂದರೆ ಈ ವಿಡಿಯೋನ ಅವ್ರ ಜೊತೆ ಶೇರ್ ಮಾಡಿ, ನಿಮ್ಮ ವಿಸಿಟ್ನ ಚೆನ್ನಾಗಿ ಪ್ಲ್ಯಾನ್ ಮಾಡಿ. ಸೊ ಇದೇ ರೀತಿನ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.